ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಒಂದು ಉದ್ಯೋಗದ ಬಗ್ಗೆ ಮಾಹಿತಿ ಕೊಡಲು ನಿಮಗೆ ಇವತ್ತು ಬಂದಿದ್ದೀನಿ. ಒಂದು ಅರಣ್ಯ ಇಲಾಖೆದವರು ಒಂದು ಹೊಸ ಉದ್ಯೋಗನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಕರ್ನಾಟಕ ಅರಣ್ಯ ಇಲಾಖೆ ಬಂಪರ್ ಆಫರ್ ನೀಡಿದೆ ಅಂತ ಹೇಳ್ಬೋದು. 775 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ನೀಡಿದೆ. ಹಾಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, 2026ರಲ್ಲಿ ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ ಭರ್ಜರಿ 775 ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ ಹುದ್ದೆ ನೇಮಕಾತಿ ಕರೆದಿದ್ದಾರೆ. ಇಲ್ಲಿ ಜಸ್ಟ್ SLC ಪಾಸ್ ಆದರೆ ಸಾಕು ಗೈಸ್. ಇಲ್ಲಿ ಜಸ್ಟ್ SLC ಪಾಸ್ ಆದರೆ ಸಾಕು, ನೀವು ಅಪ್ಲೈನ ಮಾಡ್ಬೋದು. ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಹಾಗೆ ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಷನ್ನ ಮಾಡ್ತಾರೆ. ನೀವು ದೈಹಿಕ ಪರೀಕ್ಷೆ ಮೂಲಕ ಡೈರೆಕ್ಟಾಗಿ ಸೆಲೆಕ್ಷನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಯಾರೆಲ್ಲ SSLC ಪಾಸ್ ಆಗಿದ್ದೀರೋ ಅವರಿಗೆಲ್ಲ ಒಂದು ಇದು ಒಳ್ಳೆಯ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೀವು ಕೂಡ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಯಾವುದೇ ಪರೀಕ್ಷೆ ಕೂಡ ಇರೋಲ್ಲ, ಲಿಖಿತ ಪರೀಕ್ಷೆ ಕೂಡ ಇರಲ್ಲ. ಹಾಗೆ ದೈಹಿಕ ಪರೀಕ್ಷೆ ಮಾತ್ರ ಇರುತ್ತೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತೀನಿ ಇವಾಗ. ಇದು ಹುದ್ದೆಯ ನೇಮ್ ಬಂದುಬಿಟ್ಟು ಫಾರೆಸ್ಟ್ ವಾಚರ್ ಅಂತ ಇದೆ. ಗ್ರೂಪ್ ಡಿಯಲ್ಲಿ ಬರುತ್ತೆ. ಹಾಗೆ ಅಷ್ಟು ಹುದ್ದೆಗಳ ಸಂಖ್ಯೆ 775. 770 ಹೊಸತು ಪ್ಲಸ್ 25 ಬ್ಯಾಕ್ಲಾಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ವೇತನ ಶ್ರೇಣಿ ನೋಡೋದಾದರೆ 27,500ದಿಂದ 46,570ವರೆಗೂ ಇನ್ಕ್ರೀಸ್ ಆಗುತ್ತೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ ಒಟ್ಟು 13 ವೃತ್ತಗಳಲ್ಲಿ ಈ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಚಾಮರಾಜನಗರ ಮತ್ತು ಮೈಸೂರು ವೃತ್ತಗಳಲ್ಲಿ ಜಾಸ್ತಿ ಹುದ್ದೆಗಳನ್ನು ಇಟ್ಟಿದ್ದಾರೆ. ಬೆಂಗಳೂರು ವೃತ್ತದಲ್ಲಿ 70 ಹುದ್ದೆಗಳನ್ನು ಇಟ್ಟಿದ್ದಾರೆ. ಹಾಗೆ ಬೆಳಗಾವಿ ವೃತ್ತದಲ್ಲಿ 42, ಹಾಗೆ ಬಳ್ಳಾರಿ ವೃತ್ತದಲ್ಲಿ 62, ಹಾಗೆ ಚಾಮರಾಜನಗರದಲ್ಲಿ 169, ಚಿಕ್ಕಮಗಳೂರು ವೃತ್ತದಲ್ಲಿ 56, ಹಾಗೆ ಧಾರವಾಡದಲ್ಲಿ 12 ಹುದ್ದೆಗಳು, ಹಾಗೆ ಹಾಸನದಲ್ಲಿ 30, ಹಾಗೆ ಕೆನರಾ ವೃತ್ತದಲ್ಲಿ 60, ಹಾಗೆ ಕೊಡಗು 32, ಕಲಬುರಗಿ 4 ಈ ಥರ ಹುದ್ದೆಗಳನ್ನ ಇಟ್ಟಿದ್ದಾರೆ. ನೀವು ಎಲ್ಲಿ ಬೇಕಾದರೂ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಬುಡಕಟ್ಟು ಜನಾಂಗದವರಿಗಾಗಿ ಇಲ್ಲಿ 50% ಮೀಸಲಾತಿ ನೀಡಲಾಗಿದೆ. ಇದು ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಆಗಸ್ಟ್ 1 ಮಧ್ಯರಾತ್ರಿ 12ರಿಂದ ಅಪ್ಲೈ ಮಾಡ್ಬೋದು. ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026 ರಾತ್ರಿ 11:59 ತನಕ ಇದೆ. ಆ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷ ತುಂಬಿರಲೇಬೇಕು. ಹಾಗೆ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 30 ವರ್ಷಗಳು, ಹಾಗೆ ಹಿಂದುಳಿದ ವರ್ಗದವರಿಗೆ 2AB 2B ಎಲ್ಲ ಇರ್ತಾರಲ್ಲ ಅವರಿಗೆ 32 ವರ್ಷ, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ ಪ್ರವರ್ಗ 1 ಗರಿಷ್ಠ 33 ವರ್ಷಗಳು. ಹಾಗೆ ಈಗಾಗಲೇ ಅರಣ್ಯ ಇಲಾಖೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿದವರಿಗೆ ಹಾಗೆ 40, 42, 43 ವರ್ಷಗಳ ತನ್ನ ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ಸಾಮಾನ್ಯ 2A 2B 3A 3B ವರ್ಗದ ಪುರುಷರಿಗೆ ಒಂದು 200 ರೂಪಾಯಿ ಇಟ್ಟಿದ್ದಾರೆ. ಹಾಗೆ ಮಹಿಳೆಯರಿಗೆ 100 ರೂಪಾಯಿ ಇಟ್ಟಿದ್ದಾರೆ. ಹಾಗೆ SC/ST ವರ್ಗದ ಪುರುಷರ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಟ್ಟಿದ್ದಾರೆ. ಮಹಿಳೆಯರಿಗೆ 50 ರೂಪಾಯಿನ ಇಟ್ಟಿದ್ದಾರೆ. ಆವಾಗಲೇ ಹೇಳಿದಾಗೆ ಇಲ್ಲಿ ಲಿಖಿತ ಪರೀಕ್ಷೆ ಇರಲ್ಲ, ದೈಹಿಕ ಪರೀಕ್ಷೆ ಮಾತ್ರ ಇರ್ತದೆ. ಲಾಸ್ಟಲ್ಲಿ SSLC ಅಂಕಗಳ ಮೂಲಕ ಯಾರ್ದು ಜಾಸ್ತಿ ಇರುತ್ತೋ ಅದು ಮೆರಿಟ್ ಲಿಸ್ಟಲ್ಲಿ ತೆಗಿತಾರೆ. ಈ ಥರ ಪ್ರೊಸೆಸ್ ಇರುತ್ತೆ ಇಲ್ಲಿ. ಹಾಗೆ ಇಲ್ಲಿ ದೈಹಿಕ ಪರೀಕ್ಷೆಗೆ ಯಾವ ಥರ ಇರಬೇಕಂದ್ರೆ ಪುರುಷರು ಮತ್ತು ಮಹಿಳೆಯರು, ಪುರುಷರು 160 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ ಎದೆ ಸುತ್ತಳತೆ 79 ಸೆಂಟಿಮೀಟರ್ ಇರಬೇಕು. ಹಾಗೆ ಹಿಗ್ಗುವಿಕೆ 5 ಸೆಂಟಿಮೀಟರ್ ತನಕ ಹಿಗ್ಗುವಿಕೆ ಇರಬೇಕು. ಹಾಗೆ ಪುರುಷರು ಬುಡಕಟ್ಟು ವರ್ಗದವರಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ 79 ಸೆಂಟಿಮೀಟ್ರ್ ಎದೆ ಸುತ್ತಳತೆ ಇರಬೇಕು. ಹಾಗೆ 5 ಸೆಂಟಿಮೀಟ್ರ್ ಹಿಗ್ಗುವಿಕೆ ಇರಬೇಕು. ಹಾಗೆ ಮಹಿಳೆಯರಿಗೆ ಎತ್ತರ 150 ಸೆಂಟಿಮೀಟರ್ ಇರಬೇಕು. ಹಾಗೆ 40 kg ಇದ್ರೆ ಆಗುತ್ತೆ. ಹಾಗೆ ಮಹಿಳೆಯರು ಹಾಗೆ ಬುಡಕಟ್ಟು ವರ್ಗದವರಿಗೆ 145 ಸೆಂಟಿಮೀಟರ್ ಇರಬೇಕು ಎತ್ತರ. ಹಾಗೆ 38 kg ಇರಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಪುರುಷರು 1600 ಮೀಟರ್ ಓಟವನ್ನು 7 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು. ಹಾಗೆ ಮಹಿಳೆಯರು ಮಾಜಿ ಸೈನಿಕರು 1000 ಮೀಟರ್ ಓಟವನ್ನು 6 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು. ಹಾಗೆ ಇಲ್ಲಿ ಇತರ ಕ್ರೀಡಾ ಚಟುವಟಿಕೆಗಳು ಕೂಡ ಇರ್ತವೆ. ಇಲ್ಲಿ 100 ಮೀಟರ್ ಓಟ, ಹಾಗೆ ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ ಈ ಥರ ಕ್ರೀಡಾ ಚಟುವಟಿಕೆಗಳು ಕೂಡ ಇರ್ತವೆ. ಅಪ್ಲೈ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆಯೋ ಅವರೆಲ್ಲ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.